ನಮ್ಮ ಮೊಬೈಲು ವರ್ಕ್ ಆಗ್ತಾ ಇರಲಿಲ್ಲ. ಅನೇಕರಲ್ಲಿ ತೋರಿಸಿದ್ವು, ಇದು ಉಪಯೋಗ ಬರಲ್ಲ, ಬಿಸಾಕೋದೆ ಅಂತ ಹೇಳಿ. ಸರಿ, ಸುಮ್ಮನೆ ಇಟ್ಕೊಂಡಿದ್ವು. 17,000 ರೂಪಾಯಿ ಕೊಟ್ಟು ತೊಗೊಂಡಿದ್ವು. ಸರಿ, ನಂತರ ನಮ್ಮ ಲ್ಯಾಪ್ಟಾಪು ಸರ್ವಿಸಿಂಗ್, ಅದಕ್ಕೆ ಶಾರದಾ ಥಿಯೇಟ್ರ್ ಹತ್ರ ಅಲ್ಲಿ ತಗೊಂಡೋಗಿದ್ವಿ. ಅಂಗಡಿ ಮಾರಾಟ ಮಾಡಿದವರು ನಮ್ಮ ಕೈಲಾಗಲ್ಲ, ಅಲ್ಲೋಗಿದ್ರು. ಸರಿ, ಅಲ್ಲೋದು ಅದು ಮುಡಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ಈ ಮೊಬೈಲ್ ಅಂಗಡಿ ಕಾಣ, ನಮ್ಮ ಬ್ಯಾಗಲ್ಲಿದ್ದ ಮೊಬೈಲ್ ಅವ್ರು ಮುಂದೆ ಇಟ್ಟು ರೆಡಿ ಮಾಡ್ಕೊಂಡಿದ್ವಿ. ಅವ್ರು ನೋಡಿದ್ರು, ಅದನ್ನೆಲ್ಲ ಬೀಚಿದ್ರು. ಕೊನೆಗೆ ಅದು ಒಳಗಡೆ 2 ಪಾರ್ಟ್ಸ್ ಅಲ್ಲೇ ಬಿದ್ದಿದ್ದು, ಅದನ್ನು ಹಾಕಿದ್ರು. ಸರಿ, ವರ್ಕ್ ಆಗುತ್ತೆ, ತಗೊಳ್ಳಿ ಸಣ್ಣ ವರ್ಕ್ ಆಗುತ್ತೆ, ವಿಡಿಯೋ ಮಾಡ್ಬೋದಾ, ಸಾಂಗ್ ಎಲ್ಲ ಸಿಗುತ್ತೆ. ಹೌದು, ಎಲ್ಲ ಆಗುತ್ತೆ. ಅವ್ರು ಮಾಡಿ ತೋರಿಸಿದ್ರು. ನಾವು ಚಾರ್ಜೇ ಮಾಡಿರಲಿಲ್ಲ, ಆದರೆ ಒಂದು ಸ್ವಲ್ಪ ಇತ್ತು, ಹಾಕಿ ತೋರಿಸಿದ್ರು, ವರ್ಕ್ ಆಯಿತು. ಬಿಸಾಕಬೇಕು ಅಂತಕ್ಕಂಥ 17,000 ರೂಪಾಯಿ ಮೊಬೈಲ್ ಅವರು ಆಗಿಂದಾಗನೇ ಮಾಡಿಕೊಟ್ರು. 1 ನಿಮಿಷನೂ ತಗೊಳ್ಳಿಲ್ಲ. ಏನೂ ಇಲ್ಲ ಸ್ವಾಮೀಜಿ, ಅದು ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಲೂಸ್ ಆಗಿತ್ತು, ಹಾಕ್ಕೊಟ್ಟಿದ್ದೀನಿ ಅಷ್ಟೇ. ನಿಮ್ಗೇನು ಕೊಡಬೇಕು? ಏನೂ ಬೇಡ ಸ್ವಾಮೀಜಿ, ನಾನೇನೂ ಮಾಡೇ ಇಲ್ಲ, ನಿಮ್ಮ ಎದುರಿಗೆ ಮಾಡಿದ್ದೀನಿ ನೋಡಿ. ನೋಡಿ, ನಾವೆಲ್ಲ ನಮ್ಮ ಮೊಬೈಲ್ ಕೆಟ್ಟೋಗಿರ್ತದೆ ಅಂತ ಅಂದ್ಕೊಂಡಿರ್ತೀವಿ, ಆದರೆ ಅದು ನಿಜವಾದ ತಂತ್ರಜ್ಞಾನ ಗೊತ್ತಿರ್ತಕ್ಕಂಥ ನಮಗೆ ಸಿಕ್ಕಿರಲ್ಲ. ಈಗ ಇವರು ಸಿಕ್ಕಿದ್ರು ಕೂಡಲೇ ಮಾಡಿಕೊಟ್ರು. ಅದಕ್ಕೆ ನಾನು ಇಲ್ಲಿ ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಅವರೇನು ಶಾರದಾ ಥಿಯೇಟ್ರಲ್ಲಿ ಮೊಬೈಲ್ ಅಂಗಡಿ ಇಟ್ಕೊಂಡಿದ್ದಾರಲ್ಲ, ನಿಮ್ಮ ಮೊಬೈಲನ್ನು ಅಲ್ಲಿ ತಗೊಂಡೋಗಿ ಅವರು ಏನೇ ಸಮಸ್ಯೆ ಇದ್ದರೂ ಮೊಬೈಲನ್ನು ತಕ್ಷಣ ಮಾಡಿಕೊಡ್ತಾರೆ. ನಮ್ಮದನ್ನು ಮಾಡಿಕೊಟ್ಟಿದ್ದಾರೆ. ಗುರುತಿಲ್ಲ, ಪರಿಚಯ ಇಲ್ಲ, ಅವ್ರು ಯಾರೋ ನಾವ್ಯಾರೋ.